ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೂ ಕೂಡ ಇವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಬಿಪಿಎಲ್ ವಿಚಾರದ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಬಡವರದ್ದು ಬಿಪಿಎಲ್ ಕಾರ್ಡ್ ಕಿತ್ಕೊಬೇಕು, ಇವ್ರು ಮಾಡಿದಂತ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಬಜೆಟ್ ಅನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದ್ ಕಡೆಗೆ ಆಸ್ಪತ್ರೆಯಲ್ಲಿ ಬೇಸಿಕ್ ಮೆಡಿಸಿನ್ಸ್ ಗಳಿಗೂ ಕೂಡ ಪ್ರೊವೈಡ್ ಮಾಡೋದು ಕೆಲಸ ಆಗಿಲ್ಲ. ಆಸ್ ಎ MP ಆಗಿ 2-3 ಸತಿ ಹೆಲ್ತ್ ಸೆಕ್ರೆಟರಿ ಹತ್ರ ಮಾತಾಡಿದೆ ಈ ವಿಚಾರದ. ಒಂದು ತಿಂಗಳಿಂದ ಮಾತಾಡ್ತಾ ಇದ್ದೀನಿ. ಕ್ಯಾನ್ಸರ್ ರಿಲೇಟೆಡ್ ಮೆಡಿಸಿನ್ಸ್ ಗಳು ಬೇಸಿಕ್ ಅದು ಇರ್ಲೇಬೇಕು, ಇಲ್ಲ ಹೊರಗಡೆ ತಗೊಂಡ್ಬೇಕಂದ್ರೆ 2-3 ಲಕ್ಷ ರೂಪಾಯಿ ಆಗುತ್ತೆ. ಅದು ಪ್ರೊವೈಡ್ ಮಾಡಿ ಅಂದ್ರೆ, ಸರ್ ಎಲ್ಲದೂ ಕೂಡ ಟೆಂಡರ್ ಆಗ್ಬೇಕು, ನಮ್ಗೆ ಇನ್ನು ಫೈಲ್ ಬಂದಿಲ್ಲ, ಈ ರೀತಿಯಂತ ಉತ್ತರ ಆರೋಗ್ಯ ಇಲಾಖೆಯಿಂದ ಬರ್ತಾ ಇದೆ. ಬಡವನ್ ಬೇರೆ ತರ ಹೆಲ್ಪ್ ಮಾಡಿ ಕಳಿಸ್ಕೊಡೋ ಪ್ರಯತ್ನ ಆಯ್ತು ಅಂದ್ರೆ, ಈ ರೀತಿ ಬಡವರಿಗೆ ಬೇಕಂತ ಒಂದು ಆರೋಗ್ಯಕ್ಕೆ ಬೇಕಂತ ಒಂದು ವ್ಯವಸ್ಥೆ ಕೂಡ ಇವ್ರ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಅದ್ ಬಿಟ್ಟು ಆ ತನಿಖೆ ಈ ತನಿಖೆ ಅನ್ಕೊಂಡು ಇವರ ತಪ್ಪನ್ನ ಮುಚ್ಕೊಂಡ್ಲಿಕ್ಕೋಸ್ಕರ ಇದಕ್ಕೆ ಕಾಲಹರಣ ಮಾಡ್ತಾ ಇದಾರೆ ಹೊರತು ಬಡವರದ್ದು ಯಾವ್ದು ಕೂಡ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಇಂತ ಒಂದು ಒಳ್ಳೆ ರೀತಿಯ ಮೆಜಾರಿಟಿ ಕೊಟ್ಟಿದ್ದಾರೆ ಕರ್ನಾಟಕದ ಜನ. 137 ಜನ MLA ಕೊಟ್ಟಿದ್ದಾರೆ. ಕೊಟ್ಟಿದ್ರು ಕೂಡ ಇವ್ರ ಕೈಯಲ್ಲಿ ಒಂದು ಒಳ್ಳೆ ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನಕ್ಕೆ ಇದೊಂದು ನೈಜ ಉದಾಹರಣೆ ಸರ್. ರಾಷ್ಟ್ರೀಯ ಅಧ್ಯಕ್ಷರಾದಂತ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಖರ್ಗೆ ಅವರ ಹೇಳಿಕೆ ನಾವೆಲ್ಲ ಕೂಡ ನೋಡಿದ್ವಿ. ಸ್ವತಃ ಯೋಗಿ ಆದಿತ್ಯನಾಥ್ ಅವರು ಅವ್ರ ಕುಟುಂಬ ಯಾವ ರೀತಿ ಹಿಂದಿನ ಅವರ ತಲೆಮಾರು ಹಾಳಾಗ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಅವರು ಮಹಾರಾಷ್ಟ್ರದ ಕರೆ ಕೊಟ್ಟಾಗ ಅವರ ಸುಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಬೇರೆ ರೀತಿಯಂತ ಅದು ಕ್ಲಾರಿಫಿಕೇಶನ್ ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಇಷ್ಟೊಂದು ಅವರ ಓಟಿಗೋಸ್ಕರ ತುಷ್ಟೀಕರಣ ರಾಜಕಾರಣಕ್ಕೆ ಅದೊಂದು ಉದಾಹರಣೆ ಸಾಕು ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಮತ್ತೊಮ್ಮೆ ನಮ್ಮ ಪರಿವಾರದ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ಬಿಜೆಪಿ ಎರಡನ್ನೂ ಕೂಡ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮೊನ್ನೆ ಖರ್ಗೆ ಅವರು ಮಾಡಿದ್ದಾರೆ. RSS ಬಗ್ಗೆ ಮಾತಾಡುವಂತ ಯಾವುದೇ ನೈತಿಕತೆ ಕಾಂಗ್ರೆಸ್ ಮುಖಂಡಗಳಿಗಿಲ್ಲ, ರಾಷ್ಟ್ರೀಯ ಅಧ್ಯಕ್ಷರಿಗಿಲ್ಲ. ಸ್ವತಂತ್ರ ಸಂಗ್ರಾಮದಿಂದ ಹಿಡಿದು ಅದು ಪೂರ್ವದಿಂದ ಹಿಡಿದು ಈಗಿನ ಕೂಡ ರಾಷ್ಟ್ರವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ನಿಮ್ಮ ರಾಜಕಾರಣಕ್ಕೋಸ್ಕರ ಅಂತ ಒಂದು ದೇಶಭಕ್ತ ಸಂಘಟನೆ ಬಗ್ಗೆ ಹಗುರವಾಗಿ ಮಾತಾಡೋದು ಬಿಡ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೇನೆ.